ಅಂದ್ರೆ ನೀವು ಕ್ಲೈಂಟ್ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಹರೀಶನ್ ಜೊತೆಗ? ಏನ್ರಿ ಆಗಿದೆ ನಿಮ್ಗೆ? ಅವನ್ಗಂತೂ ಮಾನ ಮರ್ಯಾದೆ ಜವಾಬ್ದಾರಿ ಏನೂ ಇಲ್ಲ. ಆದ್ರೆ ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವೇನ್ರಿ? ಅವನ್ಗಂತೂ ಒಂದ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ಲ. ಆದ್ರೆ ನೀವು ಹೆಂಡತಿ ಮಕ್ಕಳು ಸಂಸಾರ ಅಂತ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದೀರಾ. ಅವ್ನು ಹೀಗೆಲ್ಲ ಮಾಡ್ತಿರುವಾಗ ಇದೆಲ್ಲ ತಪ್ಪು ಮಾಡ್ಬೇಡ ಅಂತ ಹೇಳೋದ್ ಬಿಟ್ಬಿಟ್ಟು ಅವ್ನು ಕುಡಿಯೋ ಕರ್ದಂತ ಹೋಗ್ಬಿಟ್ಟಿದ್ದೀರಲ್ರಿ. ಹೇಳ್ದೆ ಕಣೆ ಅವನಿಗೆ, ಅವನಿಗೆ ಬೈದು ಹೇಳ್ದೆ, ಇಲ್ಲ ಇಲ್ಲ ಬ್ರೋ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ. ಅವನು 1000 ಹೇಳ್ತಾನ್ರಿ, ಕೇಳೋರಿಗೆ ಬುದ್ಧಿ ಬೇಡವಾ? ನಾಳೆ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಅವನ ಸಂಸಾರ ಏನಾದ್ರೂ ಹಾಳಾಗ್ಬಿಟ್ರೆ ಅದಕ್ಕೆ ನೀವು ಕಾರಣರಾಗ್ತೀರ ಅನ್ನೋ ಯೋಚನೆ ಬೇಡವೇನ್ರಿ ನಿಮ್ಗೆ? ಅವನ್ಗಂತೂ ತಾನು ದುಡಿಬೇಕು, ಸ್ವಂತ ದುಡ್ಡಲ್ಲಿ ಹೆಂಡತಿ ಸಂಸಾರನ ಸಾಕ್ಬೇಕು ಅನ್ನೋ ಯೋಚನೆ ಯೋಗ್ಯತೆ ಇಲ್ಲ. ಆದ್ರೆ ನೀವು ಮನೆ ಹಿರಿ ಮಗರಿ, ಅವ್ನು ಈ ತರದ ಕೆಟ್ಟ ಕೆಲಸ ಏನಾದ್ರು ಮಾಡಕ್ ಹೊರಟಾಗ ಅವ್ನ ತಲೆ ಮೇಲೆ 4 ತಟ್ಟಿ ಮರ್ಯಾದೆಯಿಂದ ಕೆಲ್ಸಕ್ಕೆ ಹೋಗು, ದುಡ್ದು ಸಂಸಾರನ ಸಾಕು ಅಂತ ಹೇಳೋದ್ ಬಿಟ್ಬಿಟ್ಟು ಅವ್ನ್ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಲ್ರಿ. ಅಯ್ಯೋ, ಈ ವಿಷಯ ಏನಾದ್ರು ಅತ್ತೆ ಮಾವನಿಗೆ ಗೊತ್ತಾದ್ರೆ, ಅವನ ಅತ್ತೆ ಮಾವನಿಗೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾರೇನ್ರಿ? ನನಗಂತೂ ಸಾಕಾಗೋಗಿದೆ ನಿಮ್ ಜೊತೆ ಹೇಗಿ ದಿನ ಬೆಳಗಾದ್ರೂ ಒಂದ್ ರಗಳೆ ಮಾಡ್ಕೊಂಡ್ ಬರ್ತೀರಪ್ಪ. ಹೀಗೆಲ್ಲ ಆಗುತ್ತೆ ಅಂತ ನನಗೇನೆ ಗೊತ್ತಿತ್ತ? ಸಿದ್ದು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ, ಅವನು ಭಾವನನ್ನು ಕರ್ಕೊಂಡ್ ಬರ್ತಾನೆ ಅಂತ ಕನ್ಸು ಮನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಹರೀಶಂಗೆ ಹೇಳ್ದೆ, ಬೇಡ ಕಣೋ ಸಿಕ್ಕಾಕೋದ್ಯಾ ಅಂತ. ಕೇಳಲಿಲ್ಲ. ಕೆಲ್ಸಕ್ಕೆ ಹೋಗುವಂತ ಬಿಡಿಸ್ತಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ದ. ನಾನು ಬೇಜಾರು ಮಾಡ್ಕೋತಾನೆ ಅಂತ ಹೇಳಿ ಹೋದೆ, ನೋಡಿದ್ರೆ ಹಿಂಗಾಯ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಏನು ತಪ್ಪು ಮಾಡಿಲ್ಲ ಕಣೆ ಅಂತ ಬಂದು ಹೇಳ್ತಿದ್ದೀರಾ ನೀವು. ಈ ಸಲ ಏನಾದ್ರೂ ನೀವು ಸಿಕ್ಕಾಕೊಂಡಿರ್ಲಿಲ್ಲ ಅಂದ್ರೆ ಇನ್ 10 ಸಲ ಅವ್ನು ಕರೆದ್ರು ಅವ್ನ ಜೊತೆ ಹೋಗಿರ್ತಿದ್ರಿ ತಾನೆ? ಅಯ್ಯೋ, ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಕಣೆ, ಇದೇ ಮೊದಲನೇ ಸಲ. ಆಯ್ತಲ್ಲ, ಈಗ ಮೊದಲನೇ ಸಲನೇ ಕೊನೆ ಸಲ ಆಯ್ತು. ನೀವು ಹೇಳೋದು ಹೇಗಿದೆ ಅಂತಂದ್ರೆ ನೀವಿಬ್ರು ಮಾಡಿರೋದೇನು ತಪ್ಪಿಲ್ಲ, ಆದ್ರೆ ಭಾವನಾ ಸಿದ್ದು ಬಂದು ನೋಡಿದ್ರಲ್ಲ ಅದೇ ತಪ್ಪು ಅನ್ನೋ ಥರ ಇದೆ. ಭಾವನ ಈಗಾಗಲೇ ಕ್ಲಾಸ್ ತಗೊಂಡಾಗಿದೆ, ನೀನು ಕ್ಲಾಸ್ ತಗೋಬೇಡ. ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ, ಆಯ್ತಾ? ಮಾಡಲ್ಲ ಅಂತ ಹೇಳ್ಬಿಡ್ತೀರಾ. ಈಗಲೂ ಅವನೇನಾದ್ರೂ ಫೋನ್ ಮಾಡಿ ಕರೆದ್ರೆ ಬನ್ನಿ ಕಣೆ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ನೆಪ ಹೇಳ್ಬಿಟ್ಟು ಎದ್ದೋಗ್ಬಿಡ್ತೀರಾ. ಬಿಟ್ಟಿ ಸಿಕ್ಕರೆ ಎಲ್ಲಿ ಬಿಡ್ತೀರಾ ನೀವು? ಅಲ್ಲ ರೀ, ನಮ್ಮನ್ನೆಲ್ಲ ಬಿಟ್ಬಿಡಿ ಹೋಗ್ಲಿ. ಸಿಂಚನ ಬಸರಿ ಹುಡುಗಿ, ನೀವಿಬ್ರು ಈ ರೀತಿ ನಡ್ಕೊಂಡ್ರೆ ಅವಳಿಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಯೋಚನೆನೂ ಬರ್ಲಿಲ್ವೇನ್ರಿ ನಿಮ್ಗೆ? ವೀಣಾ, ಆ ಭಾವನ ಮಾತಾಡಿದ್ ನೋಡಿದ್ರೆ ಸಿಂಚನಂಗೆ ಈ ವಿಷಯ ಎಲ್ಲ ತಿಳಿಸ್ತಾಳೆ ಅಂತ ಅನಿಸ್ತಾ ಇದೆ ನನಗೆ. ಅವ ಸಿಂಚನ, ಏನವ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ ಕಣವ, ಯಾವಾಗೂ ನೀವು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನನ್ನ ಮನ್ಸಿಗೆ ನೋವಾಗಕ್ಕಿಲ್ಲನವ. ಹೊಟ್ಟೆಗೆ ಏನಾದರೂ ತಿಂದ ಇಲ್ವಾ? ಯಾಕವ ಈಟೊಂದು ಹಠ ಮಾಡ್ತಾ ಇದೆಯಾ? ಅಲ್ಲ ಕಣವ, ಇಂಥ ಸಮಯದಲ್ಲಿ ನೀನು ಬೇಜಾರು ಮಾಡಿಕೊಂಡು ಹಚ್ಕೊಂಡಿರೋದು ಒಳ್ಳೇದಲ್ಲ ಕಣವ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ತಿಂದು ನಡೆಯವ. ಅಪ್ಪ, ನನಗೆ ಬೇಡ, ದಯವಿಟ್ಟು ಬಲವಂತ ಮಾಡಿಬಿಡಿ. ಏನು ಮಗಳೇ ನೀನು, ಎಷ್ಟು ಹೇಳಿದ್ರು ಕೇಳೋಕ್ಕೆ ಇಲ್ಲ. ಈಗ ನೀನು ಒಬ್ಬಳೇ ಅಲ್ಲ ಕಣವ, ನಿನ್ನ ಹೊಟ್ಟೆ ಒಳಗೆ ಒಂದು ಮಗು ಇದೆ. ಅಲ್ಲ, ಯಾರ್ದೋ ಮೇಲಿನ ಕೋಪನ ನಿನ್ನ ಮಗು ಮೇಲೆ ತೋರಿಸಿದ್ರೆ ಹೆಂಗೆ ಹೇಳು? ಈಗ ನೀನು ಉಪವಾಸ ಇದ್ದರೆ ಮಗುನೂ ಉಪವಾಸ ಇದ್ದಂಗೆ ಆಯ್ತದ ಕಣವ. ನನ್ನ ಮಾತು ಕೇಳವ, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ತಿಂದು ನಡೆಯವ. ಅಪ್ಪ, ಬೇಡ ಅಂತ ಹೇಳಿದ್ನಲ್ವಾ, ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ಮಗಳು ಅಂತ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಆದ್ರೆ ನನ್ನನ್ನ ಇಲ್ಲಿವರೆಗೂ ಒಂದ್ ದಿವಸನಾದ್ರೂ ತಿಂದ್ಯಾ ಬಿಟ್ಟ್ಯಾ ಅಂತ ಒಂದ್ ಮಾತು ಕೇಳಿಲ್ಲ. ಯಾಕೆಂದ್ರೆ ನಾನ್ ಬೇರೆ ಈ ಮನೆ ಮಗಳು ಅಲ್ವಲ್ಲ, ಅದಕ್ಕೆ ತಿರಸ್ಕಾರ. ಇಷ್ಟು ಹೇಳಿದ್ಮೇಲೂ ನೀನು ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಾವು ಮುಂದೆ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಕಣವ. ನೀನು ಯಾವಾಗ ತಿನ್ನಬೇಕು ಅನ್ಸುತ್ತೋ ಅವಾಗ ತಿನ್ನು. ಒಟ್ಟಿನಲ್ಲಿ ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ನಾನಂತೂ ಸುಮ್ಮನೆ ಇರೋಕ್ಕಿಲ್ಲ. ನೀನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗು. ಸಿಂಚನ, ನಿಮ್ಮ ಅಪ್ಪ ಅಮ್ಮ ನಿನ್ನ ಎಷ್ಟೊಂದು ಕೇರ್ ಮಾಡ್ತಾರಲ್ವಾ, ಅವ್ರಿಗೋಸ್ಕರನಾದ್ರೂ ನೀನ್ ಖುಷಿಯಾಗಿರ್ಬೋದಲ್ವಾ? ನಿನ್ ಗಂಡನ ಮೇಲಿನ ಕೋಪಕ್ಕೋಸ್ಕರ ಊಟ ಬಿಟ್ರೆ ನಿನ್ ಹೊಟ್ಟೆಲಿರೋ ಮಗುಗತಿ ಏನಾಗ್ಬೇಡ ಹೇಳು? ನನಗಂತೂ ದೇವ್ರು ಮಕ್ಳು ಭಾಗ್ಯನ್ ಕೊಡ್ಲಿಲ್ಲ, ಆದ್ರೆ ನಿನಗ್ ಕೊಟ್ಟಿದ್ದಾನೆ. ಅದನ್ನ ನಿನ್ ಜೋಪಾನವಾಗಿ ಕಾಪಾಡ್ಕೋಬೇಕಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಇಂಥ ಟೈಮಲ್ಲಿ ನಿನ್ ಗಂಡ ನಿನ್ ಪಕ್ಕದಲ್ಲಿ ಕೂತು ಕಾಳಜಿ ವಹಿಸ್ಬೇಕು. ಅದನ್ನ ಬಿಟ್ಟು
ಹರೀಶ್ ಅವ್ರಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲ. ತಾನಾಯ್ತು ತನ್ನ ಪ್ರಪಂಚ ಆಯ್ತು ಅನ್ಕೊಂಡು ಅವ್ರ ಪಾಡಿಗೆ ಅವ್ರಿದ್ದಾರೆ. ನನಗೇನಾದ್ರೂ ಇಂಥ ಗಂಡ ಸಿಕ್ಬಿಟ್ಟಿದ್ರೆ ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಸಿಂಚನ. ನೀನು ಮನೆಯವ್ರನ್ನೆಲ್ಲ ಎದುರಾಕೊಂಡು ಹರೀಶ್ ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ಯಾ. ನಿನ್ ಸಂತೋಷಕ್ಕೋಸ್ಕರನಾದ್ರೂ ಅವರೊಂದು ಚಿಕ್ಕ ಕೆಲಸನಾದ್ರೂ ಮಾಡ್ಬೋದಾಗಿತ್ತಲ್ವಾ. ಆದ್ರೆ ಅದನ್ನ ಬಿಟ್ಟು ಅವ್ರು ನಿನಗೆ ಮೋಸ ಮಾಡ್ತಿದ್ದಾರೆ. ಏನಪ್ಪ ವೆಂಕಿ, ನಿಮ್ಮ ತಾಯಿ ನೆನಪಿನ ದಿವಸ ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀಯ ನೋಡು. ಯಾರ ಫೋಟೋ ಕೇಳ್ತಾ ಇದ್ದಾರೆ? ಅವನ ತಾಯಿ ಫೋಟೋ ಕೇಳ್ತಾ ಇದ್ದಾರೆ.